ಈ ಜಾಗದಲ್ಲಿ ಒಂದಲ್ಲ ಎರಡಲ್ಲ 6 7 ಥರದ ರೈಸ್ ಸಿಗುತ್ತೆ. ಮಧ್ಯಾಹ್ನ ಊಟಕ್ಕಂತೂ ಸಿಕ್ಕಾಪಡೆ ಜನ ಬರುವಂಥ ಪ್ಲೇಸು. ಎಲ್ಲ ಹೆಂಗಿದ್ರಿ ಜಾನಿಕ್ಲೆ ನಮಸ್ಕಾರ. ಮತ್ತು ನಾನು ಸೀದಾ ಬಂದಿರುವಂಥದ್ದು ಶೇಷಾದ್ರಿಪುರಂ ಕಾಲೇಜ್ ಕ್ಯಾಂಟೀನ್ ಅಂತ ಹೆಸರಲ್ಲೇ ಇದೆ ಕಾಲೇಜ್ ಕ್ಯಾಂಟೀನು. ಸೊ ಕಮ್ಮಿ ರೇಟಿಗೆ ಅದ್ಭುತವಾದ ತಿಂಡಿಗಳು. ಆಮೇಲೆ ಸಂಜೆ ಮೇಲೆ ನಿಮಗೆ ಕೇಸರಿ ಬಾತು, ಖಾರ ಬಾತು, ಇಡ್ಲಿ ದೋಸೆ ಈ ಥರ ಶುರುವಾಗುತ್ತೆ. ಬಟ್ ಮಧ್ಯಾಹ್ನ ಹೊತ್ತು 6 7 ಥರದ ರೈಸು, ಅದರಲ್ಲೂ ಮಿಕ್ಸ್ ಕೊಡ್ತಾರೆ. ಒಂದು 2 3 ಥರದ ರೈಸ್ ಮಿಕ್ಸಲ್ಲಿ ಹಾಕಿ ಕೊಡ್ತಾರೆ. ಸೊ ಸೀದಾ ನಾನಿವತ್ತು ಬಂದಿರೋವಂಥದ್ದು ಶೇಷಾದ್ರಿಪುರಂ ಹತ್ರ ಇರೋವಂತಹ ಕೆಫೆ ಸನ್ಮಾನ್ ಅಂತ. ಸುಮಾರು 3 4 ಕಡೆ ಅವರ ಬ್ರ್ಯಾಂಚ್ ಇದೆ. ಅದರಲ್ಲಿ ಶೇಷಾದ್ರಿಪುರಂ ನಾನು ಬಂದಿದ್ದೀನಿ. ಇಲ್ಲಿನ ರೈಸ್ ಬಾತ್ ತಿನ್ನೋಕ್ಕೆ ಸಿಕ್ಕಾಪಡೆ ಜನ ಕಾಯ್ತಿರ್ತಾರೆ. ಆಮೇಲೆ ದೋಸೆ, ಖಾಲಿ ದೋಸೆ ಇದು ಎಲ್ಲ ಸಿಕ್ಕಾಪಡೆ ಫೇಮಸ್ಸು. ನಮಸ್ಕಾರ. ನಮ್ಮದು ಓಪನ್ ಆಗಿ 43 ವರ್ಷ ಆಯಿತು. ನಮ್ಮದು ಮೊದಲ ಹೋಟ್ಲು ಬಂದು ಬ್ರಾಂಚ್ ಬಂದು ಶೇಷಾದ್ರಿಪುರಂ ಕಿನೋ ಪಕ್ಕದಲ್ಲಿದೆ ಸನ್ಮಾನ್ ರೆಸ್ಟೋರೆಂಟ್. ಅದು 1983 ಓಪನ್ ಆಗಿರೋದು. ಇದು ನಮ್ಮದು 2ನೇ ಬ್ರಾಂಚ್. ಇದು ಓಪನ್ ಆಗಿರೋದು 2013. ನಮ್ದು ಇನ್ನೂ 2 ಬ್ರಾಂಚ್ ಇದೆ. ಮಲ್ಲೇಶ್ವರಂ 8th ಕ್ರಾಸಲ್ಲೊಂದು, ಯಲಹಂಕ ಶೇಷಾದ್ರಿಪುರಂ ಕಾಲೇಜಲ್ಲೊಂದು. ಇದು ಬಂದು DK ರಾಮಚಂದ್ರಯ್ಯರ್ ಅನ್ನೋರು ಇದನ್ನ ಓಪನ್ ಮಾಡಿದ್ದು, ಕುಂದಾಪುರದ ಮೂಲದವರು. ಈಗ ಅವರಿಲ್ಲ, ಅವರ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇದೇ ಬಿಸ್ನೆಸ್ನೇ, ತಂದೆ ಬಿಸ್ನೆಸ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ನಮ್ಮ ಮೇನ್ ಬ್ರಾಂಚು ಕಿನೋ ಪಕ್ಕ ಇರೋದು. ಅದು ತುಂಬ ಫೇಮಸ್ ಹೋಟ್ಲು, 43 ವರ್ಷ ಆಗಿದೆ. ಅದು ಎಷ್ಟು ಫೇಮಸ್ ಅಂದರೆ ವಿಧಾನಸೌಧ, ರಾಜಭವನ ಎಲ್ಲ ಕಡೆಗೂ ಅಲ್ಲಿಂದ ಫುಡ್ ಸಪ್ಲೈ ಕೊಡ್ತಾರೆ. ಅಷ್ಟು ಚೆನ್ನಾಗಿದೆ ಅಂತೇಳಿ ಅಲ್ಲಿಂದ ತಗೊಳ್ತಾರೆ. ಆ ಹೆಸರಿಂದನೇ ನಾವು ಇಲ್ಲೂ ಮಾಡಿರೋದು. ಇಲ್ಲೂ ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾಯಿದ್ದೀವಿ. ಅಲ್ಲಿಂದನೇ ರೆಡಿ ಮಾಡಿಸ್ಕೊಂಡು ಐಟಮ್ ತರ್ತೀವಿ ಇಲ್ಲಿಗೆ. ರೇಟ್ ಮಾತ್ರ ಕಮ್ಮಿ ರೇಟ್ ಇದೆ, ಆದರೆ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ನಮ್ಮಲ್ಲಿ. ಅದು ನಮ್ಮ ಮೇನ್ ಬ್ರಾಂಚು ಕಿನೋ ಪಕ್ಕ ಇರೋದು. ಅಲ್ಲಿಗೊಂದ್ಸಲಿ ನೀವು ಬನ್ನಿ, ಅಲ್ಲಿನ ತಿಂಡಿ ರುಚಿಯೆಲ್ಲ ನೀವೇ ನೋಡಿ ಹೇಗಿದೆ ಅಂತ. ಅದೇ ಫಸ್ಟ್ ಹೆಸರು, ಆ ಹೆಸರಿಂದ ನಾವು ಇಲ್ಲಿ ಮಾಡಿರೋದು. ಇಲ್ಲೂ ನೋಡಿದ್ದೀರಲ್ಲ ಜನ ಎಲ್ಲ ಹೇಗಿದ್ದಾರೆ ಅಂತ. ಅದೇ ರೆಶ್ಶು, ಅದೇ ಕ್ವಾಲಿಟಿ, ಅದೇ ರೀತಿ ಇಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನಮ್ಮ ಮಲ್ಲೇಶ್ವರಂ ಬ್ರಾಂಚ್ ಇದೆ 8th ಕ್ರಾಸಲ್ಲಿ, ಅಲ್ಲೂ ತುಂಬ ಚೆನ್ನಾಗಿದೆ. ಅಲ್ಲೂ ಸೇಮ್ ಕ್ವಾಲಿಟಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಕಡೆ ಒಳ್ಳೆಯ ಹೆಸರು ಇದೆ. ಮಲ್ಲೇಶ್ವರಂ ಶುರುವಾಗಿ ಆಗಲೇ 8 ವರ್ಷ ಆಯಿತು. ಅದು ಬಿಟ್ಟು ಈಗ 4ನೇ ಬ್ರಾಂಚು ಯಲಹಂಕದಲ್ಲಿ ಮಾಡಿದ್ವಿ. ಈಗೊಂದು 3 ವರ್ಷ ಆಯಿತು. ಅದು ಅಷ್ಟೇ, ಅದೇ ರುಚಿ ಇದೇ ಜನ ಅದನ್ನು ಅಲ್ಲಿ ಇಷ್ಟಪಡ್ತಿದ್ದಾರೆ. ಅದೇ ಥರ ರಶ್ಶು ನೀವೇ ನೋಡ್ತಿರಲ್ಲ, ಅದೇ ಥರ ಇದೆ ಅಲ್ಲೂ. ಬೆಳಿಗ್ಗೆ ಸಮಯ 7 ಗಂಟೆಗೆ ಓಪನ್ ಆಗುತ್ತೆ. 7 ಗಂಟೆಗೆ ಓಪನ್ ಆದಮೇಲೆ ಇಡ್ಲಿ, ವಡೆ, ಕೇಸರಿ ಬಾತ್, ಖಾರ ಬಾತ್, ಪಲಾವ್, ಬಿಸಿಬೇಳೆ ಬಾತ್, ಪೊಂಗಲ್, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಇಷ್ಟು ಐಟಮ್ ಮಾಡಿಟ್ಟಿರ್ತೀವಿ. ಇನ್ನು ಮಧ್ಯಾಹ್ನ 12 ಗಂಟೆ ಆದಮೇಲೆ ತಿರ್ಗಾ ಇನ್ನು ಜೊತೆ ಗೀ ರೈಸು, ಪುಳಿಯೋಗರೆ, ಲೆಮನ್ ರೈಸು, ಮೆಂತ್ಯ ರೈಸು ಎಲ್ಲ ಮಾಡ್ತೀವಿ. ಅದು 12 ಗಂಟೆ ಮೇಲೆ ಬದಲಾವಣೆ ಆಗುತ್ತೆ. ಗೀ ರೈಸ್ ಬರುತ್ತೆ, ಪುಳಿಯೋಗರೆ ಬರುತ್ತೆ, ಲೆಮನ್ ರೈಸ್ ಬರುತ್ತೆ, ಮೆಂತ್ಯ ರೈಸ್ ಬರುತ್ತೆ. ದಿನಕ್ಕೆ 6 ಥರ ರೈಸ್. ಮೊಸರನ್ನ ಸೇರಿದ್ರೆ 7 ಥರ ರೈಸ್. ಮಿಕ್ಸ್ ಕಾಂಬೋ ರೈಸ್ ಕೊಡ್ತೇವೆ. 2 ಥರ ಮಿಕ್ಸ್, 2 ಥರ ರೈಸ್ನ ಒಂದೇ ಪ್ಲೇಟಿಗೆ ಅರ್ಧ ಹಾಕಿ ಕೊಡ್ತೀವಿ. 2 ಥರ ರೈಸ್ನ ನೀವು ರುಚಿ ನೋಡ್ಬೋದು. ಸಂಜೆ 3:30 ಮೇಲೆ ತಿರ್ಗಾ ಮಾಮೂಲಿ ಇಡ್ಲಿ, ವಡೆ, ಕೇಸರಿ ಬಾತು, ಖಾರ ಬಾತು, ಅವಲಕ್ಕಿ ಬಾತು, ಒಂದಿನ ಶಾವಿಗೆ ಬಾತು, ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಇಷ್ಟು ಇದ್ದೇ ಇರುತ್ತೆ. ಸಂಜೆ 8 ಗಂಟೆ ತನಕ ಇರುತ್ತೆ. 8 ಗಂಟೆಗೆ ನಮ್ಮದು ಕ್ಲೋಸ್ ಆಗುತ್ತೆ. ರಜೆ ಇಲ್ಲ, ಭಾನುವಾರ ಮಾತ್ರ ಅರ್ಧ ದಿನ ರಜೆ. ರೈಸ್ ಬಾತೆಲ್ಲ 45 ರೂಪಾಯಿ. ಮಿಕ್ಸ್ ರೈಸ್ ತೊಗೊಂಡ್ರೆ 50 ರೂಪಾಯಿ. ರೇಟೆಲ್ಲ ರೀಸನಬಲ್ ಆಗಿದೆ. ಇಡ್ಲಿ ಎಲ್ಲ 2 ಇಡ್ಲಿ 30 ರೂಪಾಯಿ. ವಡಾನು ಅಷ್ಟೇ 30, ಒಂದು ವಡೆ 30 ರೂಪಾಯಿ. ರೈಸ್ ಬಾತೆಲ್ಲ 45 ರೂಪಾಯಿ. ಕೇಸರಿ ಬಾತು, ಖಾರ ಬಾತ್ ಇವೆಲ್ಲ ಬರೀ 35 ರೂಪಾಯಿ. ಇನ್ನು ಶಾವಿಗೆ ಬಾತ್ ಇಂಥವೆಲ್ಲ ತೊಗೊಂಡ್ರೆ 45 ರೂಪಾಯಿ. ಅಲ್ಲೇ ಇಟ್ಟು
ಓಕೆ, ಅಂತೂ ಸಿಕ್ಕಾಬಡೆ ಕ್ರೌಡ್ ಮಧ್ಯ ನಾನು ತೊಗೊಂಡಿರೋದು ಪಲಾವ್. ಇಲ್ಲಿ ವೆರೈಟೀಸ್ ಆಫ್ ರೈಸ್, 6-7 ಥರದ ರೈಸ್ ಇರುತ್ತೆ. ದಿನ ಚೇಂಜ್ ಆಗ್ತಿರುತ್ತೆ. ರೈಸ್ ಇಷ್ಟಪಡೋರಿಗಂತೂ ಇದೊಂದು ಮಾಡ್ಸಿದ ಜಾಗ. ಇದರಲ್ಲಿ ನಾನೊಂದು ಹಾಫ್ ಪಲಾವ್ ತೊಗೊಂಡೆ. ಸೊ ನಿಮ್ಗೆ ಬೇಕಾದರೆ ಮಿಕ್ಸು ಕೊಡ್ತಾರೆ, 2-3 ಥರದ ರೈಸ್ ಎಲ್ಲ ಮಿಕ್ಸ್ ಕೊಡ್ತಾರೆ, ಕೋಂಬೋ ಆಫರ್ ಥರ ನಿಮಗೆ. ಸೊ ಅದರಲ್ಲಿ ನಾನು ಪಲಾವ್ ಒಂದೇ ತೊಗೊಂಡೆ. ಸೊ ಇನ್ನೊಂದು ರೈಸ್ ಟ್ರೈ ಮಾಡೋಣ ಅಂತ. ಸೊ ನೋಡೋಣ ಪಲಾವ್ ಹೆಂಗಿದೆ, ಏನೇನು ಹಾಕ್ತಾರೆ, ಯಾವ ಥರ ರುಚಿ ಇದೆ, ಜಸ್ಟ್ ಟ್ರೈ ಮಾಡೋಣ. ಸೊ ಇಲ್ಲಿ ನಿಮಗೆ ಪಲಾವಿಗೆ ಮಾಮೂಲು ಮೊಸರು ಬಜ್ಜಿ, ತುಂಬ ಕಡೆ ಚಟ್ನಿ ಕೊಟ್ಟರೆ ಇಲ್ಲೊಳ್ಳೆ ಸೂಪರಾಗಿರೋ ಮೊಸರು ಬಜ್ಜಿ ಕೊಡ್ತಾರೆ. ಮೊಸರು ಬಜ್ಜಿ ಆಮೇಲೆ ಪಲಾವು ಮಿಕ್ಸ್ ಮಾಡ್ಕೊಂಡು ಒಂದು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ನಿಮಗೆ ಇಲ್ಲಿನ ಪಲಾವಲ್ಲಿ ನಂಗೆ ಡಿಫ್ರೆಂಟ್ ಫೀಲ್ ಆಗಿದೆ, ಎಸ್ಪೆಷಲಿ ಹಾಕಿರೋ ಮಸಾಲ. ಆಮೇಲೆ ಆ ಮಸಾಲಕ್ಕೂ ಅಷ್ಟೇ ಲಿಟಲ್ ಜಾಸ್ತಿ ನಿಮಗೆ ಸ್ಪೈಸಿ ಬರೋಲ್ಲ, ಮೀಡಿಯಮ್ ಸ್ಪೈಸಿ ಇರುತ್ತೆ. ಆದರೆ ತರಕಾರಿ ಯಥೇಷ್ಟ ಹಾಕಿರ್ತಾರೆ. ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕು ಗೊತ್ತಾ ನಿಮಗೆ, ವೆರಿ ಇಂಪಾರ್ಟೆಂಟ್. ನೀವು ತುಂಬ ಕಡೆ ಪಲಾವ್ ಟ್ರೈ ಮಾಡಿರ್ತೀರಿ, ಬ್ರೆಡ್ಡಿನ ಅಂಶ ಇರುತ್ತೆ, ಬ್ರೆಡ್ ಪಲಾವ್ ಅಂತ ಹೇಳ್ತಾರೆ, ಬ್ರೆಡ್ಡಿನ ಅಂಶ ಯಥೇಷ್ಟ ಇರುತ್ತೆ. ಆದರೆ ತರಕಾರಿ ಕಮ್ಮಿ ಹಾಕಿರ್ತಾರೆ. ಇಲ್ಲಿ ತರಕಾರಿನೂ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಆಯಿತಾ. ಆ ತರಕಾರಿ ಜೊತೆಗೆ ಕೊಟ್ಟಿರೋ ರೈಸಿಗೆ ಆ ಮೊಸರು ಬಜ್ಜಿ ಫ್ಲೇವರ್ ಅಂತೂ ಸಾಕಾದಾಗಿದೆ. ನಿಮಗೆ ಮಿಕ್ಸ್ ತೊಗೋಬೋದು. ಇದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ರೈಸ್ ಟ್ರೈ ಮಾಡ್ತೀರಂದರೆ 2 ಮಿಕ್ಸ್ ಕೊಡ್ತಾರೆ, ಅದೊಂಥರ ಮಜಾ. ನನ್ನ ಬ್ಲಾಗಲ್ಲಿ ಸುಮಾರು ಮುದ್ದಣ್ಣ ಟಿಫಿನ್ಗಳು ಮಾಡಿದ್ದೆ, ಅವ್ರು ಅದು ಹಿಂಗೆ ಇರುತ್ತೆ ಮಿಕ್ಸು. ಸೊ ಇಲ್ಲೂ ಅದೇ ಆ ಥರ ಇರುತ್ತೆ, ಮಿಕ್ಸ್ ಕೊಡ್ತಾರೆ. ಬಟ್ ನನಗಂತೂ ಪಲಾವ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದು ರೈಸ್ ಯಾವುದಾದ್ರೂ ಟ್ರೈ ಮಾಡಿ ನೋಡೋಣ. ಓಕೆ, ಒಂದು ಸೂಪರ್ ಡೂಪರ್ ಪಲಾವ್ ತಿಂದಮೇಲೆ ಈಗ ನಾನು ತೊಗೊಂಡಿರೋ ಇನ್ನೊಂದು ಐಟಮ್ ಅವಲಕ್ಕಿ ಬಾತ್. ತುಂಬ ಕಡೆ ನಿಮಗೆ ಸ್ವಲ್ಪ ಕಮ್ಮಿ ಈ ಅವಲಕ್ಕಿ ಬಾತ್ ಸಿಗೋದು. ಬಟ್ ಇಲ್ಲಿ ನನಗೆ ರೆಫರ್ ಮಾಡಿದ್ದು ಅವಲಕ್ಕಿ ಟೇಸ್ಟ್ ಮಾಡು ಸಗದಾಗಿದೆ ಅಂತ ನಮ್ಮ ಸರ್ಕಲಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಹೇಳಿದ್ರು. ಸರಿ ನೋಡೋಣ ಅಂತ ಅದಕ್ಕೆ ಸರಿಯಾಗಿ ಅವಲಕ್ಕಿನೂ ರೆಡಿ ಆಗಿತ್ತು. ಸೊ ಅವಲಕ್ಕಿ ಒಂದು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಅದಕ್ಕೊಂದಿಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಕಡಲೆ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಗೆ ಬೇಕಾದರೆ ಚಟ್ನಿ ಕೊಡ್ತಾರೆ, ಆಪ್ಷನ್. ನಾನು ಚಟ್ನಿ ಹಾಕ್ಸ್ಕೊಂಡಿಲ್ಲ, ಯಾಕಂದರೆ ಅವಲಕ್ಕಿ ಯಾವತ್ತು ರಾ ತಿಂದರೆ ಮಜಾ. ಸೊ ಒಂದು ಸೂಪರ್ ಆಗಿರೋ ಅವಲಕ್ಕಿ ಟೇಸ್ಟ್ ನೋಡೋಣ ಇದಕ್ಕೆ ವಿದೌಟ್ ಚಟ್ನಿ. ಸೂಪರ್ ಆಗಿದೆ ಟೇಸ್ಟು. ನಿಮಗೆ ಅವಲಕ್ಕಿ ಯಾವತ್ತಿದೆಯಲ್ಲ ಗಟ್ಟಿ ಇರಬಾರ್ದು, ಬಾಯಿ ಕಚ್ಚ ಸಿಗುತ್ತೆ. ಬಟ್ ಇಲ್ಲಿ ಸ್ಮೂತಾಗಿ ಸಕ್ಕದಾಗಿ ಕೊಟ್ಟಿದ್ದಾರೆ ಆಯಿತಾ. ಆಮೇಲೆ ಒಂದಿಷ್ಟು ಅದಕ್ಕೆ ಸೊಪ್ಪುಗಳು ಹಾಕಿದ್ದಾರೆ, ಆಮೇಲೆ ಕಡಲೆ ಹಾಕಿದ್ದಾರೆ. ಸೊ ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿದೆ. ನಿಮ್ಗೆ ಇದೊಂಥರ ಮಧ್ಯಾಹ್ನ ಮೈನ್ ಕೋರ್ಸ್ಗೆ ತಿನ್ನೋದ್ರಕ್ಕಿಂತ ಸಂಜೆ ಹೊತ್ತು ಚಾಟ್ಸಿಗೆ ಸಕ್ಕದ ಅನಿಸುತ್ತೆ ನನಗೆ. ಆಮೇಲೆ ಕಡಲೆ ಸಿಕ್ಕಬೇಕು. ನೀವು ಅವಲಕ್ಕಿ ತಿಂತ ಮಧ್ಯದಲ್ಲಿ ಒಂದು ಕಡಲೆ ಕರಗ ತಿಂದರೆ ಇದೆ ಸಿಕ್ಕಿದ್ರಿದೆಲ್ಲ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು. ಚೆನ್ನಾಗಿ. ನೀವು ಈ ದಾವಣಗೆರೆ ಸ್ಟೈಲಲ್ಲಿ ನಾವು ಮಂಡಕ್ಕಿ ಮಿರ್ಚಿ ತಿಂತೀವಿ ಗೊತ್ತಾ, ಅದೊಂಥರ ರುಚಿ. ಆದರೆ ಈ ಅವಲಕ್ಕಿ ಬಾತ್ ಇನ್ನೊಂಥರ ರುಚಿ, ಲೈಟು ಹುಳಿ ಬರುತ್ತೆ, ನಿಮಗೆ ಜಾಸ್ತಿ ಹಾಕಲ್ಲ, ಬಟ್ ಸ್ಪೈಸಿ ಇರೋಲ್ಲ. ಚಟ್ನಿ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡ್ಬೋದು. ಬಟ್ ರುಚಿ ಮಾತ್ರ ಮಾತಾಡೋಂಗೆಲ್ಲ. ಆಫ್ ತೊಗೊಂಡ್ರು ಸೂಪರಾಗಿದೆ. ಅಡ್ರೆಸ್ ಈ ಅಡ್ರೆಸ್ನ ನೀವು ಹುಡ್ಕೋದೇ ಬೇಡ. ಗೂಗಲಲ್ಲಿ ಕೆಫೆ ಸನ್ಮಾನ್ ಅಂತ ಹಾಕಿ ಶೇಷಾದ್ರಿಪುರಂ ಕಾಲೇಜ್ ಅಂತ ಹಾಕಿದ್ರೆ ನಾಗಪ್ಪ ಸ್ಟ್ರೀಟ್, ಇದು ಮೇನ್ ಕಾಲೇಜು ಶೇಷಾದ್ರಿಪುರಂ. ಸೀದಾ ಇಲ್ಲಿಗೆ ಬರ್ತೀರಾ ನೀವು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ತಿಂಡಿ ಸಿಕ್ಕಾಪಡೆ ಇಷ್ಟ ಆಯಿತು. ಆಮೇಲೆ ಕ್ರೌಡು ಅಷ್ಟೇ ಹೆವಿ. ಮಧ್ಯಾಹ್ನ ಊಟ ಎಲ್ಲ ನಿಮ್ಗೆ ಖಾಲಿ ಆಗ್ತಿದ್ದಂಗೆ ಸಂಜೆದು ಕಾಫಿ ದೋಸೆ ಅವುಗಳೆಲ್ಲ ಶುರು ಆಗ್ತವೆ. ಜನ ಅಂತೂ ಹೆವಿ ಇದೆ. ಆಮೇಲೆ ಕೆಫೆ ಸನ್ಮಾನ್ ಅಂತ ಶೇಷಾದ್ರಿಪುರಮಲ್ಲೇ ಇರೋದು. ಶೇಷಾದ್ರಿಪುರಂ ಕೆಫೆ ಸನ್ಮಾನ್ ಅಂತ ಹೊಡೆದ್ರೆ ನೀವು ಡೈರೆಕ್ಟ್ ನಿಮ್ಮ ಲೊಕೇಶನ್ಗೆ ಬರುತ್ತೆ. ಅದ್ಭುತವಾದ ಟೇಸ್ಟು. ಆಮೇಲೆ ಇನ್ನೂ ನಿಮಗೆ ಈಸಿ ಆಗಬೇಕಂದ್ರೆ ಅದರ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ
ಹಾಕಿರ್ತೀನಿ, ಲೊಕೇಶನ್ನು ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಸೀದಾ ಇಲ್ಲಿಗೆ ಬರುತ್ತೆ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.